ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅವತ್ತು ಮೊಳಕೆ ಕಾಳಿತ್ತು, ನೈಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡಿದ್ದೆ. ಬಟ್ ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ ಕ್ಲಿಪ್ಪಿಂಗ್ಸ್ನು ನೆಕ್ಸ್ಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಏನಂದರೆ ನಾನು ಮೊನ್ನೆ ಮೊಳಕೆ ಕಾಳು ಸಾಂಬಾರು ತಿನ್ನಬೇಕು ಅಂತ ಅನಿಸ್ತು. ಬಟ್ ತಕ್ಷಣ ಏನೂ ಆಗಲ್ವಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಕಾಳಿತ್ತು ಎಲ್ಲ ಥರ ಕಾಳು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒನ್ ನೈಟು ಮತ್ತು ಒನ್ ಡೇ ಎರಡೂ, ಅಂದರೆ ಒನ್ ನೈಟು ಒನ್ ಡೇ ಅದನ್ನು ನೀರಲ್ಲಿ ಸೋಕ್ ಮಾಡಿಟ್ಬಿಟ್ಟು ಅದಾದಮೇಲೆ ಬಟ್ಟೆ ಕಟ್ಬಿಟ್ಟು ಮೊಳಕೆ ಬರಲಿ ಅಂತ ಇಟ್ಟಿದ್ದೆ. ಅದಂತೂ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ, ಸೊ ಅದಕ್ಕೆ ಅದನ್ನು ತೋರಿಸ್ಲೇಬೇಕು ನಿಮಗೆ ಅಂತ ಇವಾಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಹುಳ್ಳಿಕಾಳನ್ನ ನಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಉನಿ ಹಾಕಿದ್ದೆ. ಮತ್ತು ನಾನು ಒಂದೇ ಥರ ಕಾಳಲ್ಲಿ ಮೊಳಕೆ ಕಾಳು ಸಾಂಬಾರನ್ನ ಮಾಡಲ್ಲ. ಇದು ಬಟಾಣಿ ಮತ್ತು ಈ ಕಾಳನ್ನು ಉನಿ ಹಾಕಿದ್ದೆ, ಮತ್ತು ಹೆಸರು ಕಾಳನ್ನು ಉನಿ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಆ ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ, ಆ ಥರ ಕಾಳೆಲ್ಲ ನಾನು ಉನಿ ಹಾಕ್ಬಿಟ್ಟು ಇದು ಮಾಡಿದ್ದೆ. ಬಟ್ ಅವತ್ತು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನಾವು ಅವತ್ತು ಅಂಗಡಿಯಿಂದ ಈ ಥರ ಚಿಕನ್ ಸ್ಟ್ರಿಪ್ಸು ಮತ್ತು ಚಿಕನ್ ವಿಂಗ್ಸು ಎಲ್ಲ ತೊಗೊಬಂದಿದ್ವಿ. ಅದನ್ನು ಮಾಡ್ಕೊಂಡು ತಿಂದಿರಲಿಲ್ಲ. ಸೊ ಇವತ್ತು ಮಾಡ್ಕೊಂಡು ತಿಂತಾಯಿದ್ದೀವಿ. ಯಾವ ಥರ ಬರುತ್ತೆ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಕಾಳು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆ ಮಾಡ್ತೀನಿ. ಅದಾದಮೇಲೆ ಅದು ಸ್ಟ್ರಿಪ್ಸು ಮತ್ತು ವಿಂಗ್ಸು ಯಾವ ಥರ ಬರುತ್ತೆ ಅಂತ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀವಿ. ಸರಿನಾ ಫ್ರೆಂಡ್ಸ್? ನೋಡಿ, ಆಯಿತು. ನಿನ್ನ ಜೊತೆಗೆ ಹೇಳು, ಕಾಯಿ ಐತೆ ಅಂದ್ಕೊಂಡೆ, ನೋಡಿದ್ರೆ ಕೊಬ್ಬರಿ. ನೋಡೋಣ ಕೊಬ್ಬರಿ ಹಾಕ್ಬಿಟ್ಟು, ಅಂದರೆ ಪೂರ್ತಿ ಕೊಬ್ಬರಿ ಆಗಿಲ್ಲ, ಇಟ್ಟಿ ಕೊಬ್ಬರಿ ಆಗಿರುತ್ತಲ್ಲ, ಅದರ ಸ್ವಲ್ಪ ಆಗ್ಬಿಟ್ಟೈತೆ. ನೋಡ್ತೀನಿ, ಚೆನ್ನಾಗಾದರೆ ಅಷ್ಟೇ, ಇಲ್ಲಾಂದ್ರೆ ಏನು ಮಾಡ್ತೀಯ? ಏನೂ ಮಾಡಲ್ಲ ಬಿಡು ಪಾಪ, ಪರವಾಗಿಲ್ಲ. ಚೆನ್ನಾಗಾಗಿಲ್ಲ ಅಂದ್ರೂ ಆದರೂ ನಾನು ಬರೀ ಸ್ಟಿಪ್ಸ್ ಮಾತ್ರ ತಿನ್ಕೊಂಬನಿಕೋತೀನಿ. ನೀ ಏನು ಮಾಡೇನೆ ಪಾಪ, ನೀನು ಕಷ್ಟ ಕೊಡೋದು ಬೇಡ. ನೀನು ಎಷ್ಟು ಪಾಪ ನೋಡು, ಸ್ಟ್ರಗಲ್ ಮಾಡ್ತಿದ್ಯಾ ಅಲ್ವಾ? ಆಯ್ತು, ತಲೆ ಕೆಡ್ಸ್ಕೊಬೇಡ. ಅದು ಮೇಲ್ಗಡೆ ಖಾರದ ಪುಡಿ ಎತ್ಕೊಡಿ. ಓ ಮೈ ಗಾಡ್, ದಿಸ್ ಇಸ್ ಖಾರದ ಪುಡಿ. ಅದಲ್ಲ, ಇಲ್ಲಿಗೆ ಟಿಕ್ಸ್ ಅಲ್ವಾ ನನಗೆ, ಅದು ಸ್ಪೆಷಲ್ ಖಾರದ ಪುಡಿಯಾ? ವೈಟ್ ಅ ಮಿನಿಟ್. ಮೇಲ್ಗಡೆ ಹೌದು, ಇದೆ ಖಾರದ ಪುಡಿ. ಇದೆತ್ತಕ್ಕೆ ಓವರ್ ಬಿಲ್ಡಪ್ ಒಂದು ಎತ್ತುವೆ. ನನಗೆ ಆಗಲ್ವಲ್ಲ, ಮತ್ತೆ ಅದಕ್ಕೆ ಬಿಲ್ಡಪ್ ಕೊಡ್ಲೇಬೇಕಲ್ಲ. ಮಿಕ್ಸಿನೇ ಅಲ್ಲಾಡ್ತಾ ಅದೇ ತೆಗಿ. ಅದು ನಿನ್ ಜೊತೆ ಕಾಮಿಡಿ ಮಾಡ್ತದೆ ಮಿಕ್ಸಿನೂ. ಹೌದು, ಮಾಡ್ತಿದ್ಯಲ್ಲ ಇವಾಗ ಅಷ್ಟೊತ್ತಿಂದ ಹಂಗೆ. ನಾನೇನು ಮಾಡಿಲ್ಲಪ್ಪ, ಮಿಕ್ಸಿನೂ ನಿನ್ ಜೊತೆ ಕಾಮಿಡಿ ಮಾಡ್ತಿದ್ರೆ ಯೋಚನೆ ಮಾಡು. ಸೊ ಫ್ರೆಂಡ್ಸ್, ನೋಡಿ ಸಕ್ಕತ್ತಾಗಿ ಸಾಂಬಾರು. ಯಾರ್ಯಾರು ಬೇಕು ಬಂದ್ಬಿಡಿ ನಮ್ಮ ಮನೆಗೆ. ಬಂದ್ಬಿಡಿ, ಇವನು ಹಾಕ್ತಾನೆ. ದೀಪಕ್ ಅನ್ನಕ್ಕೆ ಇವಾಗಲೇ ಇಟ್ಕೊಬಿಡ್ತೀನಿ. 1.5 ಗ್ಲಾಸ್ ಇಟ್ಟರೆ ಓಕೆ, ಮುದ್ದೆ ಮಾಡ್ಕೊಳ್ಳೋಣ. ನೀನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ನಾನು ಕರೆಕ್ಟಾಗಿ ಹೋಗಿ ತಗೊಬರುವೆ. ನೀನು ಯಾಕೆ ಸುಳ್ಳು ಹೇಳಿದೆ? ಹಾಂ, ನನಗೂ ಗೊತ್ತಿಲ್ಲ ಎಣ್ಣ. ಓ ಮೈ ಫ್ರೆಂಡ್ಸ್, ಸಿ ದಿಸ್ ಕೊತ 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 ಕುದೀತಾ ಇದೆ. ಕಾಯಾಕು ಲೇ, ನಿನ್ನ ಕೈ ಎಷ್ಟು ಚೆನ್ನಾಗಿ ಕಾಣ್ತೈತೆ, ತೋರಿಸು. ವಾವ್, ನಂಗೆ ತೋರಿಸು ಫ್ರೆಂಡ್ಸ್. ನಿಧಾನ ಕೂಗ್ಲಿ. ಹೆಂಗೆ ಕೂಗುತ್ತೆ? ಬಿಂದು ಬಾ, ನಾನು ರೆಡಿ ಆದೆ ಅಂತ ಕೂಗುತ್ತಾ? ಅದೇ ವಿಜುವಲ್ ಹಿಂಗೆ ಹೊಡಿತಿದೆ, ಬಾರೇ ನಾನು ರೆಡಿ ಆದೆ ಅಂತ. ಫ್ರೆಂಡ್ಸ್, ಈ ಕಡೆ ಅನ್ನ ಇಟ್ಟು ರೆಡಿ ಆಯ್ತು. ಸೊ ಊಟ, ಮೊಳಕೆ ಕಾಳು ಸಾಂಬಾರು, ರೈಸು ಮತ್ತು ಚಿಕನ್ ಸ್ಟ್ರಿಪ್ಸ್. ಇದನ್ನು ಹೊರಗೆ ತೆಗೆದು ಇಟ್ಟಿದ್ದೀನಿ, ಯಾಕಂದರೆ ಫ್ರೀಝರಲ್ಲಿ ಇತ್ತಲ್ವ, ಅದ್ರಲ್ಲಿ ನೀರಂಶ ಇರುತ್ತೆ. ಸೊ ಅದನ್ನು ತಕ್ಷಣ ಆಯಿಲಲ್ಲಿ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಸೊ ಸ್ವಲ್ಪ ಮೆಲ್ಟ್, ಅದು ರೈಸೆಲ್ಲ ಅಂಟ್ಕೊಂಡಿರುತ್ತಲ್ಲ, ಮೆಲ್ಟ್ ಆದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಐ ಆಮ್ ಎ ಸ್ಲೇವ್ ಫಾರ್ ಯು, ರೈಟ್? ಹಾಂ, ಸ್ಲೇವ್ ಥರ ಕೆಲಸ ಮಾಡಿಸ್ತಿದ್ದಲ್ಲ ನನ್ನ ಹತ್ರ. ಫ್ರೀಝೆಲ್ಲರೂ ಇಡಬೇಕಂತೆ. ಹೆಲ್ಪರು? ಅಯ್ಯೋ, ಹೆಲ್ಪರ್ ಒಂದೊಂದ್ಸತಿ ತಪ್ಪು ಮಾಡ್ತಾರೆ.
ಹಂಗಂತಂಗೆಲ್ಲ ಬೈಬಾರ್ದು, ಸರಿನಾ? ಕೇಳಿಸ್ತಾ? ಫ್ರೆಂಡ್ಸ್, ದೀಪಕ್ ಇವಾಗ ವಿಂಗ್ಸ್ ಮತ್ತು ಸ್ಟ್ರಿಪ್ಸ್ನ ಬೇಯಿಸ್ತವ್ರೆ. ಏನು ಬಿಲ್ಡಪ್ ಕೊಟ್ಕೊಂಡು ಬೇಯಿಸ್ತವ್ರೆ ಅಂದರೆ ಏನೋ ಅಡುಗೆ ಎಲ್ಲ ನಾನೇ ಮಾಡಿದ್ದೀನಿ ಅನ್ನೋ ಥರ. ಎಷ್ಟು ಕಷ್ಟ ಗೊತ್ತಾ ಒಂದು ಕೆಲಸ ಮಾಡೋದು, ನಿಂಗೇನು ಗೊತ್ತು? ಮಾಡುವಂಗಾರೆ ಎಲ್ಲ ಕೆಲಸ ನೋಡೋಣ. ಹೌದು ಫ್ರೆಂಡ್ಸ್, ಈ ಪಾತ್ರೆ ತೊಳೆದಿರೋದು ನಾನು. ಅದೇ ಪ್ರೂಫ್ ಇಲ್ವಲ್ಲ, ಅದಕ್ಕೆ ಸುಳ್ಳು ಹೇಳ್ತಿದ್ಯಲ್ಲ. ಪಾತ್ರೆ ಎಲ್ಲ ತೊಳೆದಿರೋದು ನಾನು, ಸಾಂಬಾರ್ ಎಲ್ಲ ರೆಡಿ ಮಾಡಿರೋದು ನಾನು, ರೈಸ್ ಇಟ್ಟಿದ್ದೀನಿ. ರೈಸ್ ಮುಗೀತು, ಹಾಗಾಯ್ತು ಅಲ್ಲೇ. ಈಗ ವಿಂಗ್ಸ್ ನಾನೇ ಮಾಡ್ತಾ ಇರೋದು. ಮತ್ತೆ ಬೈಲಿ ನಮ್ಮ ಎಣ್ಣೆ ತೋರ್ಸು. ಫ್ರೆಂಡ್ಸ್, ಇದನ್ನ ನೋಡಿ ತುಂಬಾ ಏನೋ ಇದು ಮಾಡ್ಕೋಬೇಡಿ, ತುಂಬಾ ದಿವಸದ್ದೇನಿಲ್ಲ, ಇದು ತುಂಬಾ 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 ದಿವಸದ್ದು. ಕಬಾಬ್ ಬೇಯಿಸಿರೋದಕ್ಕೆ ರೆಡ್ ಆಗಿರೋದಷ್ಟೇ. ಫ್ರೆಂಡ್ಸ್, ಇದು ಆಕ್ಚುಲಿ ನೈಟ್ ಮಾಡಿರೋದು. ನೈಟ್ ಚಿಕನ್ ತಂದು ನಾವು ಕಬಾಬ್ ಮಾಡಿದ್ದು, ಕಲರ್ ಬಿಟ್ಬಿಟ್ಟಿತ್ತು ಅದೊಳಗೆ. ಅದೊಂಥರ ಡಾರ್ಕ್ ಕಲರ್ ಆಗ್ಬಿಟ್ಟಿತ್ತು ಕಬಾಬ್ ಪೌಡರು. ಬಟ್ ಟೇಸ್ಟ್ ಚೆನ್ನಾಗಿತ್ತು, ಅದು ಸಕ್ಕದಾಗಿತ್ತು. ಸೊ ಈಗ ಅದೆಲ್ಲ ವಿಂಗ್ಸ್ ನ ಬೇಯಿಸ್ತಾ ಇದೀವಿ ಫ್ರೆಂಡ್ಸ್. ಸೊ ವಿಂಗ್ಸ್ ನ ಬೇಯಿಸ್ಬಿಟ್ಟು ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಕೊಡ್ತೀನಿ ಅನ್ಬೇಡ, ತಿನ್ಬಿಟ್ಟು ಅನ್ನು. ಅದೇ ಹೇಳಿದ್ರು, ತಿನ್ಬಿಟ್ಟು ಕೊಡಕಾಯ್ತದ, ಮನೆ ಬಂದವ್ರು ಮಾತ್ರ ಕೊಡ್ಬೋದು. ಸೊ ಫ್ರೆಂಡ್ಸ್, ಯಾರು ಅಡ್ರೆಸ್ ಹೇಳ್ಬಿಡು, ಬನ್ನಿ ಎಲ್ಲರೂ. ನಿಯರ್ ಜುವಾರಿ ನನ್ನ ಮನೆ ಎದುರುಗಡೆನೆ ಇರೋದು. ರೋಡ್ ಮೇಲೆ ನಿಂತ್ಕೊ ಕೂಗಿದ್ರೆ ನಾನು ಕರ್ಕ ಬಂದ್ಬಿಡ್ತೀನಿ ಫ್ರೆಂಡ್ಸ್. ಸರ್ ಫ್ರೆಂಡ್ಸ್, ಬರೀ 5 ಜನ ಬನ್ನಿ, 5 ಜನ ಕೊಡೋಷ್ಟು ಮಾತ್ರ ಇರೋದು, ಜಾಸ್ತಿ ಇಲ್ಲ. ಫ್ರೆಂಡ್ಸ್, ಹೆಂಗ್ ಬೇಯಿಸ್ತವ್ರು ನೋಡೋಣ ಬನ್ನಿ. ಬೇಯಿಸ್ತಿದ್ಯಾ ಅಥವಾ ತಿನ್ಕೊಬಿಡ್ತಿದ್ಯಾ ಎಲ್ಲಾನು? ಮಾಡ್ತಿದ್ಯಾ? ಮಹೇಂದ್ರ ಬಾಹುಬಲಿ ಕಾನ ಏನಕ್ಕೆ ಹಾಕಿದ್ಯಾ ಅದನ್ನ? ಇಷ್ಟು 2 ಅದಕ್ಕೆ ಹಾಕ್ತೆ. ಅಯ್ಯೋ, ಅದು ಫ್ಲೇವರ್ ತಿಂದಿದೆ ನೀನು? ನೋಡು, ಆಲ್ರೆಡಿ ವಿಂಗ್ಸ್ ಆಗಿದೆ. ಪೆರಿ ಪೆರಿ ಮಸಾಲ ಅದನ್ನು ಹಾಕಿದ್ದೀನಿ. ಮಸಾಲ ಅದು ಆಗಿದೆ. ಇನ್ನೇನು ಸ್ಟಿಪ್ಸ್ ಇದು. ಓಕೆ, ಊಟಕ್ಕೆಲ್ಲ ರೆಡಿ ಮಾಡಿಬಿಡ್ಲಾ? ಮಾಡು. ಊಟ ರೆಡಿ. ಇದು ಸಾಂಬಾರು, ಇದು ರೈಸು, ಇದು ಚಿಕನು, ಇದು ತುಪ್ಪ. ಇಲ್ಲಿ ನೋಡಿ, ಪೆರಿ ಮಸಾಲ ಕಾರ್ನ್ಗೆ ಹಾಕ್ಬಿಟ್ಟು. ಪ್ರಿಯ ಮಸಾಲ. ಮಲಯಾಳಂ ಬರುತ್ತಾ ನಿಂಗೆ? ಇಲ್ಲ, ತಮಿಳ್, ಹಿಂದಿ, ಇಂಗ್ಲಿಷ್, ಕನ್ನಡ, ತಮಿಳ್. ಮಲಯಾಳಮಲ್ಲಿ ಗೊತ್ತಿಲ್ಲ ಅನ್ನಕ್ಕೆ ಏನು ಹೇಳು? ಪೆರಿ. ಹಾಂ, ತೆರಿಯಾದು ಪೋಯ. ತೆರಿಯಾ ಅದು ತಮಿಳ್. ಅದು ತಮಿಳ? ಅಲ್ಲ ಅಲ್ಲ ಅಲ್ಲ, ತಾಡಿ. ಮನ್ಸುಲಾಯ ಅಂದ್ರೆ ಗೊತ್ತಾಯ್ತಾ ಅಂತ ಮಲಯಾಳಿಗೆ. ಗೊತ್ತಿಲ್ಲ ಅನ್ನಕ್ಕೇನು? ಗೊತ್ತಿಲ್ಲ. ನೋಡಿ ಮಸ್ತ್. ನಂಗೆ ಇಷ್ಟ ಆಗಿಲ್ಲ. ನಿಮ್ಗೆ ಏನು ಕಾಣ ಇಷ್ಟ ಆಗಿಲ್ಲ? ಫ್ರೆಂಡ್ಸ್, ಆ್ಯಕ್ಚುಲಿ ನಿಜ ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅಂತ ನಂಗೆ ಇಷ್ಟ ಆಗಿಲ್ಲ. ಅವ್ನಿಗೆ ಇಷ್ಟ ಆದರೆ ಸರಿ. ಊಟ ಮಾಡಿಬಿಟ್ಟು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್. ಇದು ನನಗೆ, ಅದು ಬಿಂದುವೆ. ಸಾಕಾ? ನಂಗಂತೂ ಊಟಕ್ಕಂತೂ ಫ್ರೆಂಡ್ಸ್ ತುಪ್ಪ ಇದ್ರೇನೆ ತಿನ್ನೋದು. ನೋಡಿ ಫ್ರೆಂಡ್ಸ್, ಅಷ್ಟು ಕಾವಳಿಗೆ ನೋಡಿ ಎಷ್ಟು ಹಾಕೊಂಡು ಹಂಗೆ ಜಾಸ್ತಿ ಆಗಿದೆ. ಭೇದ ಭಾವ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಕಾಳು ಬೇಕಾ? ಏನು ಹಾಕ್ಲಾ? ಹಾಕು, ಸಾಕು. ಸಾಂಬಾರು ಹಾಕು, ಸಾಕು. ನಾನು ಮೇಲೆಲ್ಲ ಹಾಕೊಳ್ಳಲ್ಲ, ಸೈಡ್. ಸರಿ ಕಣಪ್ಪ, ಆಯಿತು. ಹೆಂಗೈತಪ್ಪ ವಿಂಗ್ಸು? ಚೆನ್ನಾಗಿದೆ. ಡೀಪ್ ಫ್ರೈ ಮಾಡಬೇಕು ಆ್ಯಕ್ಚುಲಿ. ಇನ್ನೂ ಡೀಪ್ ಫ್ರೈ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಅಂತ. ಓ, ಹಂಗೆ. ಟ್ರೈ ಮಾಡ್ಬೋದಾ ನಮ್ಮ ಫ್ರೆಂಡ್ಸ್ ಎಲ್ಲ? ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಊಟ ಆದಮೇಲೆ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.